ಅಯೋಧ್ಯೆಯಲ್ಲಿ ರಾಮ ಮಂದಿರ ಉದ್ಘಾಟನೆ ಪ್ರಯುಕ್ತ ಇತಿಹಾಸ ಪ್ರಸಿದ್ಧ ಖೇರವಾಡ ಹನುಮನ ಅಭಿಷೇಕ ಹಾಗೂ ಪೂಜೆ. ಜನವರಿ 22ರಂದು ಅಯೋಧ್ಯೆಯಲ್ಲಿ ಶ್ರೀರಾಮನ ಪ್ರತಿಷ್ಠಾಪನಾ ಹಾಗೂ ಮಂದಿರ ಉದ್ಘಾಟನೆ ಕಾರ್ಯಕ್ರಮದ ಪ್ರಯುಕ್ತ ಬೆಳಗಾವಿ ಜಿಲ್ಲೆ ಖಾನಾಪುರ ತಾಲೂಕಿನ ಇತಿಹಾಸ ಪ್ರಸಿದ್ಧ ಖೇರವಾಡ ಹನುಮನ ದೇವಸ್ಥಾನದಲ್ಲಿ ಅದ್ಧೂರಿಯಾಗಿ ಅಭಿಷೇಕ ಹಾಗೂ ಪೂಜೆ ಸಲ್ಲಿಸಲಾಯಿತು. ಸುತ್ತಮುತ್ತಲಿನ ಹಳ್ಳಿಗಳ ಹಲವಾರು ಭಕ್ತಾದಿಗಳು ಸೇರಿ ಶ್ರೀರಾಮನ ಹಾಗೂ ಹನುಮನ ಅಭಿಷೇಕ ಮೂಲಕ ಜನತೆಗೆ ಜನವರಿ 22ರಿಂದ ದೇಶದಲ್ಲಿ ಶ್ರೀರಾಮನ ಆಶೀರ್ವಾದದೊಂದಿಗೆ ದೇಶದಲ್ಲಿ ರಾಮರಾಜ್ಯ ಶುರುವಾಗಿ ದೇಶದ ಎಲ್ಲ ವರ್ಗದ ಜನತೆಗೆ ಆಶೀರ್ವದಿಸಲೆಂದು ಪ್ರಾರ್ಥಿಸುತ್ತಾ ಪೂಜೆ ಮಾಡಿ ಆಶೀರ್ವಾದ ಪಡೆದರು. ಈ ಸಂದರ್ಭದಲ್ಲಿ ಮಾಂತೇಶ್ ಶಿಂಬಿ, ವಿರೂಪಾಕ್ಷಪ್ಪ ಹೊಸೂರು, ತಿಪ್ಪಣ್ಣ ಪಾಟೀಲ್, ನೇಗಿಲ ಯೋಗಿ ರಾಜ್ಯ ರೈತ ಸಂಘದ ರಾಜ್ಯಾಧ್ಯಕ್ಷರಾದ ರವಿ ಪಾಟೀಲ್ ಹಾಗೂ ಸುತ್ತಮುತ್ತಲಿನ ಗ್ರಾಮದ ಎಲ್ಲ ಭಕ್ತಾದಿಗಳು ಸೇರಿ ಉಪಸ್ಥಿತರಿದ್ದರು. ವರದಿ ಖಾನಾಪುರ. ವರದಿಗಾರ ನಾಗಪ್ಪ ಡುಮ್ನಳ್ಳಿ, KS ನ್ಯೂಸ್ 24x7. ಜನವರಿ 22, 2024ರಂದು ಅಯೋಧ್ಯೆಯಲ್ಲಿ ಶ್ರೀರಾಮ ಮಂದಿರ ಉದ್ಘಾಟನಾ ಪ್ರಯುಕ್ತವಾಗಿ ಇವತ್ತಿನ ದಿವಸ ಬೆಳಗಾವಿ ಜಿಲ್ಲೆ ಖಾನಾಪುರ ತಾಲೂಕು ಖೇರವಾಡ ಗ್ರಾಮದಲ್ಲಿ ಆಂಜನೇಯನ ಮಂದಿರದಲ್ಲಿ ಶ್ರೀರಾಮನ ಅಭಿಷೇಕ ಹಾಗೂ ಆಂಜನೇಯನ ಅಭಿಷೇಕ ಮಾಡುತ್ತಾ ಅದೇ ರೀತಿ ಇವತ್ತಿನ ದಿವಸ ತೊಟ್ಟಲ್ ಕಾರ್ಯಕ್ರಮ, ರಾಮನ ತೊಟ್ಟಲ್ ಕಾರ್ಯಕ್ರಮ ಮತ್ತು ಪ್ರಸ್ತಾ ಇಲ್ಲಿ ಪ್ರತಿ ಅಮಾವಾಸ್ಯೆನೂ ಇರುತ್ತೆ. ಇವತ್ತೂ ಕೂಡ ಪ್ರಸ್ತಾ ಇಲ್ಲಿ ನಮ್ಮ ಎಲ್ಲ ಕಮಿಟಿ ಇರ್ಬೋದು, ಸದ್ಭಕ್ತರು ಎಲ್ಲರೂ ಸೇರಿ ಇವತ್ತು ಹಮ್ಮಿಕೊಂಡಾರ. ದಯವಿಟ್ಟು ಈ ಬೆಳಗಾವಿ ಜಿಲ್ಲೆ ಕಿತ್ತೂರು ತಾಲೂಕು ಖಾನಾಪುರ ಎಲ್ಲ ಗ್ರಾಮದ ಭಕ್ತಾದಿಗಳು ಬಂದಿಲ್ಲೇ ಈ ಪೂಜೆಯಲ್ಲಿ ಭಾಗಿಯಾಗಿ ಎಲ್ಲರೂ ನಮ್ಮ ಆಂಜನೇಯ ಮತ್ತು ರಾಮನ ಆಶೀರ್ವಾದ ಪಡ್ಕೊಂಡು ಒಂದು ಪ್ರಸ್ತಾ ಮಾಡಿಕೊಂಡು ಎಲ್ಲರೂ ಭಕ್ತಾದಿಗಳು ಹೋಗ್ಬೇಕಂತೇಳಿ ತಮ್ಮಲ್ಲಿ ವಿನಂತಿ ಮಾಡ್ಕೋತಾನೆ. ಮತ್ತು ಇವತ್ತಿನ ದಿವಸ ಇಡೀ ನಮ್ಮ ದೇಶದಾದ್ಯಂತ ರಾಮನ ಒಂದು ಪ್ರತಿಷ್ಠಾಪನೆ ನಿಮಿತ್ತವಾಗಿ ಎಲ್ಲ ವರ್ಗದವರು ಎಲ್ಲ ಗ್ರಾಮಗಳ ದೇಶದ ಎಲ್ಲ ಗ್ರಾಮಗಳಲ್ಲಿ ಪೂಜೆ ಪುನಸ್ಕಾರ ಮಾಡತ್ತಾರ. ಇವತ್ತಿನಿಂದ ಎಲ್ಲ ನಮ್ಮ ದೇಶದ ಜನತೆಗೆ ರಾಮರಾಜ್ಯ ಆಗಿ ಈ ನಮ್ಮ ರಾಮನ ಒಂದು ಆಶೀರ್ವಾದ ಸದಾ ಇಡೀ ನಮ್ಮ ದೇಶದ ಜನತೆಗೆ ಇರಲಿ ಅಂತ ಮತ್ತೊಮ್ಮೆ ನಾವು ವಿನಂತಿ ಮಾಡ್ಕೋತಾನೆ ರಾಜ್ಯದ ಜನಕ್ಕೆ. ಯಾಕಂದರೆ ಈ ರಾಜಕಾರಣಿಗಳಿಂದ ನಮ್ಮ ರೈತ ಕುಲಕ್ಕಿರ್ಬೋದು, ನಮ್ಮ ಬಡ ಜನರಿರ್ಬೋದು, ನಾನಾ ಥರದಿಂದ ಅನ್ಯಾಯ ಆಗತೈತಿ. ಇವತ್ತಿನಿಂದ ಆ ರಾಮನ ಆಶೀರ್ವಾದ ತಗೊಂಡಿರಿ. ದಯವಿಟ್ಟು ಇನ್ನು ಮುಂದೆ ಈ ನಮ್ಮ ದೇಶ ರಾಮರಾಜ್ಯವಾಗಿ ಕಾಣೋಣ ಅಂಥೇಳಿ ಈ ಮೂಲಕ ನಾನು ವಿನಂತಿ ಮಾಡ್ಕೋತಾನೆ. ನೇಗಿಲೋಗಿ ರಾಜ್ಯ ರೈತ ಸಂಘ ರಾಜ್ಯಾಧ್ಯಕ್ಷ ರವಿ ಪಾಟೀಲ್.